ರಾಘವೇಂದ್ರ ಆರಾಧನೆ ವಿಶೇಷ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಂತ್ರಾಲಯದಲ್ಲಿ ನಡೀತಾ ಇರುವ 346ನೇ ಆರಾಧನಾ ಮಹೋತ್ಸವದ ಮಧ್ಯಾರಾಧನೆಯ ಫಲವಾಗಿ ನಡೀತಾ ಇರುವ ಪಂಚಾಮೃತ ಅಭಿಷೇಕದ ನೇರ ಪ್ರಸಾರವನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಖುದ್ದು ಶ್ರೀಮಠದ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಪಂಚಾಮೃತ ಅಭಿಷೇಕ ನೆರವೇರ್ತಾ ಇದೆ. ಗೋಕ್ಷೀರ, ಮೊಸರು, ಜೇನುತುಪ್ಪ, ಸಕ್ಕರೆ ಹಾಗೆ ವಿವಿಧ ಬಗೆಯ ಫಲಗಳನ್ನು ಬಳಸಿಕೊಂಡು ಆರಾಧನೆಯನ್ನ ಮಾಡ್ತಿರುವುದು, ಪಂಚಾಮೃತ ಅಭಿಷೇಕವನ್ನ ಮಾಡಲಾಗ್ತಾ ಇದೆ ರಾಯರ ಮೂಲ ಬೃಂದಾವನಕ್ಕೆ. ಸರಿಸುಮಾರು 2 ಗಂಟೆಗಳ ಕಾಲ ಇದೇ ರೀತಿಯಲ್ಲಿ ಅಭಿಷೇಕವನ್ನ ಮಾಡಲಾಗುತ್ತೆ. ಈಗ ವಿವಿಧ ಹಣ್ಣುಗಳನ್ನ ಬಳಸಿಕೊಂಡು ಅಭಿಷೇಕವನ್ನ ರಾಯರ ಮೂಲ ಬೃಂದಾವನಕ್ಕೆ ಮಾಡ್ತಾ ಇರೋದ್ರ ನೇರ ಪ್ರಸಾರವನ್ನ ನಾವು ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾದ ನಂತರದಲ್ಲಿ ಅಂದ್ರೆ ಅಭಿಷೇಕ ಪೂರ್ತಿಯಾದ ನಂತರದಲ್ಲಿ ಇದನ್ನ ಪ್ರಸಾದ ರೂಪದಲ್ಲಿ ಭಕ್ತರು ಸ್ವೀಕರಿಸ್ತಾರೆ. ತಮ್ಮ ಜನ್ಮ ಆ ಮೂಲಕ ಪುನೀತವಾಗುತ್ತೆ ಅನ್ನೋ ನಂಬಿಕೆ ಕೂಡ ರಾಯರ ಆರಾಧಕರಲ್ಲಿ ಇರೋದು. ಹೀಗಾಗಿ ಈ ಒಂದು ಅಭಿಷೇಕ ಕಾರ್ಯಕ್ರಮ ಸಂಪೂರ್ಣವಾಗ್ಲಿ, ಆ ಒಂದು ಪ್ರಸಾದ, ದಿವ್ಯ ಪ್ರಸಾದ ನಮಗೂ ಕೂಡ ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ಈಗಾಗಲೇ ಮಂತ್ರಾಲಯದಲ್ಲಿ ನೆಲೆ ನಿಂತಿರುವ ಸಹಸ್ರಾರು ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. 1 ಲಕ್ಷಕ್ಕೂ ಅಧಿಕ ಭಕ್ತರು ಇವತ್ತು ಮಧ್ಯಾರಾಧನೆಯ ಕಾರ್ಯಕ್ರಮವನ್ನ ಕಣ್ಣಾರೆ ವೀಕ್ಷಿಸೋಕೆ ಅಂದ್ರೆ ಪ್ರತ್ಯಕ್ಷವಾಗಿ ವೀಕ್ಷಿಸೋಕೆ ಮಂತ್ರಾಲಯಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಯಾವುದೇ ರೀತಿಯ ಅವ್ಯವಸ್ಥೆ ಆಗಬಾರದು ಅನ್ನೋದಕ್ಕೆ ಮಠದ ಹಾಗೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ.
ಹಾಗೆ ಯಾರಿಗೆ ಮಂತ್ರಾಲಯಕ್ಕೆ ತೆರಳಲಿಕ್ಕೆ ಸಾಧ್ಯವಾಗಿಲ್ಲ ಅವರೆಲ್ಲರೂ ಕೂಡ TV9 ಮೂಲಕ ನೇರ ಪ್ರಸಾರದಲ್ಲಿ ರಾಯರ ಮಧ್ಯಾರಾಧನೆಯನ್ನ ಬೆಳಗಿನಿಂದಲೂ ಕೂಡ ವೀಕ್ಷಿಸಬಹುದಾಗಿದೆ. ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಮಂತ್ರಾಲಯದಿಂದ ನೇರ ಪ್ರಸಾರವನ್ನ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಈಗ ಪಂಚಾಮೃತ ಅಭಿಷೇಕ ಕೂಡ ನೆರವೇರ್ತಾ ಇದೆ, ಅದರ ನೇರ ಪ್ರಸಾರವನ್ನ ನೋಡ್ತಾ ಇದ್ವಿ. ಖುದ್ದು ಶ್ರೀಮಠದ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಪಂಚಾಮೃತ ಅಭಿಷೇಕವನ್ನ ನೆರವೇರಿಸಲಾಗ್ತಾ ಇದೆ. ಮೂಲ ಬೃಂದಾವನದ ಮುಂಭಾಗದಲ್ಲಿರುವ ಪ್ರಹ್ಲಾದ ರಾಜರಿಗೂ ಕೂಡ ಪಂಚಾಮೃತ ಅಭಿಷೇಕವನ್ನ ನೆರವೇರಿಸಲಾಗ್ತಾ ಇರುವುದು. ಇದಾದ ನಂತರದಲ್ಲಿ ಅಂದ್ರೆ 2 ಗಂಟೆಗಳ ಕಾಲ ಪಂಚಾಮೃತ ಅಭಿಷೇಕವಾದ ನಂತರದಲ್ಲಿ ಇದನ್ನ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ನೀಡಲಾಗುತ್ತೆ. ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನಾಧೀಶ್ವರರಾದ ಪರಮ ಪೂಜ್ಯ ಶ್ರೀಮತ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ 346ನೇಯ ಶ್ರೀ ಗುರು ಸಾರ್ವಭೌಮರ ಮಧ್ಯಾರಾಧನಾ ಪ್ರಯುಕ್ತ ಮಹಾಪಂಚಾಮೃತಾಭಿಷೇಕ ಇಂದು ನಾವು ಕಣ್ಣು ತುಂಬ ನೋಡುವಂಥ ಈ ಸೌಭಾಗ್ಯ ನಮ್ಮೆಲ್ಲರಿಗೆ ಆಗಿದೆ. ಇದರಿಂದಾಗಿ ಶ್ರೀ ಗುರುರಾಜರ ಭವ್ಯ ದರ್ಶನವನ್ನು ಮಾಡುವ ಸೌಭಾಗ್ಯ ನಮ್ಮ ಮನೆಗಳಲ್ಲಿ ನೋಡಿ ಧನ್ಯತೆಯನ್ನು ಪಡೆಯುವಂಥ ಈ ಸೌಭಾಗ್ಯ ಎಲ್ಲರಿಗೂ ಕೂಡ ಗುರುರಾಜರು ಒದಗಿಸಿಕೊಟ್ಟಿದ್ದಾರೆ. ಹೇಗೆ ತಾನೇ ಶ್ರೀ ರಾಘವೇಂದ್ರರ ಮೂಲ ಬೃಂದಾವನಕ್ಕೆ ಮಹಾಪಂಚಾಮೃತಾಭಿಷೇಕ ನಡೆಯುತ್ತಿದ್ದು ಅದರಲ್ಲಿ ಹೀಗೆ ಪಂಚಾಮೃತಾಭಿಷೇಕ ಫಲಗಳ ಅಭಿಷೇಕ ನಡೀತಾ ಇದೆ. ಈಗ ತಾನೇ ಮಹಾಪಂಚಾಮೃತಾಭಿಷೇಕ ಎಂಬುದಾಗಿ ಈ ದಿನದ ಪ್ರಾಶಸ್ತ್ಯ. 4 ಭಾಗಗಳಲ್ಲಿ ಶ್ರೀ ಗುರುರಾಜರಿಗೆ ಅಭಿಷೇಕ ನಡೀತದೆ. ನಂತರ ಗುರುರಾಜರಿಗೆ ಅಲಂಕಾರ ಸೇವೆ, ನಂತರ ಹಸ್ತೋದಕ, ಮಹಾಮಂಗಳಾರತಿ, ಜೊತೆಗೆ ವಿದ್ವಾಂಸರಿಂದ ಪ್ರವಚನಾದಿಗಳೆಲ್ಲ ಕೂಡ ಶ್ರೀಮಠ ಹಮ್ಮಿಕೊಂಡಿದೆ. ಎಲ್ಲರೂ ಭಕ್ತರ ಯಾವ ಸಂಕಲ್ಪವನ್ನು ಗುರುರಾಜರು ಪೂರ್ಣ ಮಾಡುವುದಕ್ಕೋಸ್ಕರವಾಗಿ ಎಲ್ಲರ ಪರವಾಗಿ ಶ್ರೀಪಾದಂಗಳವರು ಗುರುರಾಜರ ಬೃಂದಾವನಕ್ಕೆ ಪಂಚಾಮೃತಾಭಿಷೇಕ, ಈಗ ಎಳೆನೀರಿನ ಅಭಿಷೇಕ ನಡೀತಾ ಇದೆ. ನೋಡುವಂಥ ನಾವೇ ಧನ್ಯರು. ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ, ಸ್ಮರಿಸು ಗುರುಗಳು ನಿಮಗೆ ಪರಮ ಮಂಗಳವಂತ. ದುರಿತ ಪರ್ವತಕ್ಕೆ ಪವಿಯೆಂದು ತಿಳಿದು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ. ನಿತ್ಯದಲ್ಲಿ ಕೂಡ ಗುರುರಾಜರ ಹಾಗೂ ಗುರುಗಳ ಸ್ಮರಣೆಯನ್ನು ಮಾಡಬೇಕು. ವಿಶೇಷವಾಗಿ ಈ ಆರಾಧನಾ ಸಂದರ್ಭಗಳಲ್ಲಿ ಗುರುರಾಜರು ಬಹಿರ್ಮುಖರಾಗಿರ್ತಾರೆ. ಆದ ಈ ಮಂಗಳ ಮಹೋತ್ಸವದ ಶುಭ ದಿವಸದಲ್ಲಿ ಗುರುರಾಜರ ದರ್ಶನವನ್ನು ಮಾಡಿದಂಥ ನಾವೇ ಧನ್ಯರು ಎಂಬುದಾಗಿ ತಿಳಿಯೋಣ. ಹೀಗೆ ಗುರುರಾಜರಿಗೆ ಪುಷ್ಪಮಾಲವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಶ್ರೀಪಾದಂಗಳವರು. ಉರಗ ವೃಶ್ಚಿಕ ವ್ಯಾಘ್ರ ಅರಸು ಚೋರಾಗ್ನಿ ಕರಿಗೊರಳ ಜರ ಮೊದಲಾದ ಭಯಗಳಿಂದ ಕೊರೆದು ಮಂಗಳವೀವ ನರಹರಿಯ ದಾಸರ
ಚರಣ ಕಂಡೆನೋ ದುರಿತ ಪರಿಹಾರವಾಯಿತು. ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ. ಗುರು ಸ್ಮರಣೆಯಿಂದ ಸಕಲಾಪತ್ತು ಪರಿಹಾರ. ಗುರು ಸ್ಮರಣೆಯಿಂದ ಸಕಲ ಸಂಪದವು ನಿನಗೆ. ಗುರು ಸ್ಮರಣೆಯಿಂದ ವಿಶೇಷ ಧನ ದೊರಕುವುದೋ. ಗುರು ಸ್ಮರಣೆಯಿಂದ ಹರಿ ಒಲಿದು ಪೊರೆವಾ. ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ. ಗುರುಗಳಿಂತಧಿಕ ಇನ್ನಾರು ಆಪ್ತರು ನಿನಗೆ. ಗುರುಗಳೇ ಪರಮಹಿತಕರರು ನೋಡು. ಗುರುಸ್ವಾಮಿ ವರದ ಗೋಪಾಲ ವಿಠಲ ಸರ್ವ ದುರಿತವನ್ನು ಕಳೆದು ಸುಖ ಗರವ ನೋಡು. ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ. ಹೀಗೆ ಮುದ್ದು ಬೃಂದಾವನದ ಶ್ರೀ ಗುರುರಾಜರಿಗೆ ಫಲ ಸಮರ್ಪಣೆಯನ್ನು ಶ್ರೀ ಶ್ರೀಪಾದಂಗಳವರು ಮಾಡಲಿದ್ದಾರೆ. ನಾನಾ ವಿಧವಾದಂಥ ಫಲಗಳಿಂದ ಶ್ರೀ ಗುರುರಾಜರ ಮೂಲ ಬೃಂದಾವನಕ್ಕೆ ಮಹಾಭಿಷೇಕ ಪೂರ್ಣಗೊಳ್ಳಲಿದೆ. ಹೀಗೆ ಫಲ ಸಮರ್ಪಣೆಯನ್ನು ಶ್ರೀ ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ. ಶ್ರೀ ಗುರುರಾಜರ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂಬುದಾಗಿ ಈ ಪ್ರಾರ್ಥನೆಯನ್ನು ಮಾಡೋಣ. ಈ ದಿನದ ಮತ್ತೊಂದು ವಿಶೇಷ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀಮಠದ ಪ್ರಾಕಾರದಲ್ಲಿ ನವರತ್ನ ರಥೋತ್ಸವ ನಡೆಯಲಿದೆ. ನವರತ್ನ ರಥೋತ್ಸವ ನಂತರ ಶ್ರೀ ಮೂಲರಾಮದೇವರ ಪೂಜೆ, ಆನಂತರ ಶ್ರೀ ಗುರು ಸಾರ್ವಭೌಮರಿಗೆ ವಿಶೇಷ ಅಲಂಕಾರ ಸೇವೆ, ನಂತರ ಅಲಂಕಾರ ಬ್ರಾಹ್ಮಣ ಸಮಾರಾಧನೆ ಹಾಗೂ ವಿಶೇಷ ಭೂರಿ ಬ್ರಾಹ್ಮಣ ಸಂತರ್ಪಣೆ ಇದೆಲ್ಲ ಕೂಡ ನಡೆಯಲಾಗಿದೆ. ಎಲ್ಲೆಲ್ಲೂ ಭಕ್ತರ ಸಂದೋಹ. ಆಬಾಲ ವೃದ್ಧರು ಶ್ರೀ ಗುರು ಸಾರ್ವಭೌಮರಕ್ಕಾಗಿ ಕಾದು ಕುಳಿತಿದ್ದಾರೆ. ನೇರವಾಗಿ ಗುರುರಾಜರ ದರ್ಶನವನ್ನು ಪಡೆಯದೆ ಬಹಳಷ್ಟು ಜನ ಈ ದೃಶ್ಯದ ಮೂಲಕ ಶ್ರೀ ಗುರುರಾಜರ ದರ್ಶನವನ್ನು ಮಾಡುವಂತಹ ಸೌಭಾಗ್ಯ, ಅದರ ಸಕಲ ವ್ಯವಸ್ಥೆಯನ್ನು ಕೂಡ ಶ್ರೀಮಠದಿಂದ ಮಾಡಲಾಗಿದೆ. ಪ್ರಾಕಾರದ 4 ಭಾಗಗಳಲ್ಲಿ ಕ್ಲೋಸ್ಡ್ ಸರ್ಕ್ಯೂಟ್ ಟಿವಿಯನ್ನು ಅಳವಡಿಸಿದ್ದಾರೆ. ಅದರಲ್ಲಿ ಅಶೇಷ ಭಕ್ತರು ಹಾಗೂ ಅಲ್ಲದೆ ಈ ಗುರುರಾಜರಿಗೆ ಮಹಾಮಂಗಳಾರತಿ, ನೈವೇದ್ಯದ ಮಂಗಳಾರತಿ ಹಾಗೂ ಪಂಚಾಮೃತಾಭಿಷೇಕದ ಮಂಗಳಾರತಿಯನ್ನು ಶ್ರೀ ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ. ರಾಜಾಧಿರಾಜ ಗುರು ಸಾರ್ವಭೌಮ ವರದ ಗೋವಿಂದ ಗೋವಿಂದ. ದಕ್ಷಿಣ ಭಾಗದಲ್ಲಿ ಶ್ರೀ ಗುರುರಾಜರ ಬೃಂದಾವನಕ್ಕೆ ಆರತಿಯನ್ನು ನೀಡುವ ಮೂಲಕ ಮಧ್ಯಾರಾಧನೆಯ ಒಂದು ಸಂಕೇತವನ್ನು ಶ್ರೀ ಗುರುರಾಜರ ದರ್ಶನವನ್ನು ಪಡೆಯುವಂತಹ ಸೌಭಾಗ್ಯದ ಜೊತೆಯಲ್ಲಿ ಅವರ ಅನುಗ್ರಹ ನಮ್ಮೆಲ್ಲರಿಗೆ ಆಗಲಿ ಎಂಬುದಾಗಿ ಪ್ರಾರ್ಥಿಸೋಣ. ಪಶ್ಚಿಮ ಭಾಗ ಆಯಿತು. ಹೀಗೆ ಉತ್ತರ ಭಾಗದಲ್ಲಿ ಶ್ರೀ ಗುರುರಾಜರಿಗೆ ಮಹಾಮಂಗಳಾರತಿಯನ್ನು ಮಾಡುತ್ತಾ ಇದ್ದಾರೆ ಶ್ರೀ ಶ್ರೀಪಾದಂಗಳವರು. ಮಂತ್ರಾಲಯ ನಿವಾಸ ವರದ ಗೋವಿಂದ ಗೋವಿಂದ. ರಾಜಾಧಿರಾಜ ಗುರು ಸಾರ್ವಭೌಮ ವರದ ಗೋವಿಂದ ಗೋವಿಂದ.
अनेन श्रीमद् राघवेन्द्रेत्युगुरुणां पंचामृताभिषेकेन भगवान् श्री श्रीमद् राघवेन्द्रेत्युगुरुवन्दर्गद भारतीयनुणक्य प्रणान्दर्गद सीतापति श्रीमन्मूलरामचंद्र प्रियतां सुप्रीतो वरदो भवतो ಎಲ್ಲರೂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಅನ್ಕೊಂಬಿಡಿ. ಗುರುರಾಜರಿಗೆ ಈ ಯಾವ ಪೂಜೆ ವಿಶೇಷವಾಗಿ ಸಲ್ತದೆ. ಅಂತರ್ಯಾಮಿಯಾದಂಥ ಭಾರತೀಯ ಋಣಕ್ಕೆ ಪ್ರಣಾಂತರ್ಗದ ಸೀತಾಪತಿ ಶ್ರೀಮನ್ ಮೂಲರಾಮಚಂದ್ರ ದೇವ ಈ ಪೂಜೆಯನ್ನು ಕೈಕೊಂಡಿದ್ದಾನೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಅಶೇಷ ಭಕ್ತರು ಶ್ರೀ ಗುರುರಾಜರ ದರ್ಶನಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ದರ್ಶನಕ್ಕಾಗಿ ಅನೇಕ ವ್ಯವಸ್ಥೆಗಳನ್ನು ಶ್ರೀಮಠ ಹಮ್ಮಿಕೊಂಡಿದೆ. ಪ್ರಾಕಾರದಲ್ಲಿ ಶ್ರೀ ಗುರುರಾಜರ ಮುದ್ದು ಬೃಂದಾವನವನ್ನು ಯಾವ ಟಿವಿಯ ಮುಖಾಂತರ ನೋಡ್ತಾ ಇದ್ದಾರೆ. ಎಲ್ಲರಿಗೂ ನೇರವಾಗಿ ನೋಡಿದಂಥ ಯಾವ ಆನಂದ ಅವರಿಗೆ ದೊರೆತಿದೆ. ಎಲ್ಲರ ಮನದಲ್ಲೂ ಕೂಡ ಸಂತೋಷ. ಶ್ರೀ ಗುರುರಾಜರ ದರ್ಶನವನ್ನು ನೇರವಾಗಿ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಮಾಡಿದಂಥ ನಾವೇ ಧನ್ಯರು ಎಂಬುದಾಗಿ ತಿಳಿಯುತ್ತಾ ಶ್ರೀ ಗುರುರಾಜ ಬೃಂದಾವನಕ್ಕೆ ಅರ್ಚಕರಿಂದ ಮಂಗಳಾರತಿ ನಡೀತಾ ಇದೆ. ಪರಿಪಾಲಿಸೋ ರಾಘವೇಂದ್ರ ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ರಾಘವೇಂದ್ರ
रोगहरने कृपा सागर श्री गुरु राघवेंद्र परिपालिसो रोगहरने कृपा सागर श्री गुरु राघवेंद्र परिपालिसो संतत दुर्मत ध्वांत दिवाकर संत विनुत मातनालिसो रोगहरने कृपा सागर श्री गुरु राघवेंद्र परिपालिसो पावन गात्र सुदेव वरने तव सेवक जनरोळगालिसो पावन गात्र सुदेव वरने तव सेवक जनरोळगालिसो सेवक जनरोळगालिसो रोगहरने कृपा सागर श्री गुरु राघवेंद्र परिपालिसो घन महिम जगन्नाथ विठ्ठल प्रिय घन महिम जगन्नाथ विठ्ठल प्रिय निನ್ನಾರಾಧನೆ ಮಾಡಿಸೋ रोगहरने कृपा सागर श्री गुरु राघवेंद्र परिपालिसो ಭವರೋಗ ವೈದ್ಯರ ಯಾವ ಗುರುರಾಜರ ಮೂಲ ಬೃಂದಾವನ ದರ್ಶನ ಈ ಮಧ್ಯಾರಾಧನಾ ಪ್ರಯುಕ್ತ ಪಡೆಯುವಂತಹ ಸೌಭಾಗ್ಯ ನಿಮ್ಮೆಲ್ಲರಿಗೆ ಆಗಿದೆ. ಇದರ ದರ್ಶನ, ಈ ಒಂದು ಸೌಭಾಗ್ಯ ದರ್ಶನವನ್ನು ಪಡೆದಂಥ ನಾವೇ ಧನ್ಯ. ಗುರುರಾಜರ ಪಂಚಾಮೃತಾಭಿಷೇಕ ಮುಗಿದಿದೆ. ಶ್ರೀ ಶ್ರೀಪಾದಂಗಳವರಿಂದ ಎಲ್ಲರಿಗೂ ಅಲ್ಲಿ ಅಕ್ಷತ ಪ್ರದಾನ ಹಾಗೂ ಪಂಚಾಮೃತದ ಯಾವೊಂದು ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀಮಠದ ಪ್ರಾಕಾರದಲ್ಲಿ ವಿಶೇಷ ಸುವರ್ಣ ನವರತ್ನ ರಥೋತ್ಸವ ಸೇವೆ ನಡೆಯಲಿದೆ. ನಂತರ ಶ್ರೀ ಮೂಲರಾಮದೇವರ ಪೂಜೆ, ನಂತರ ಗುರುರಾಜರಿಗೆ ಹಸ್ತೋದಕ ಬ್ರಾಹ್ಮಣ ಸಂತರ್ಪಣೆ ವಿಶೇಷ ಕಾರ್ಯಕ್ರಮಗಳೆಲ್ಲೂ ಕೂಡ ಶ್ರೀಮಠ ರೂಪಿಸಿಕೊಂಡಿದೆ. ಜೊತೆಯಲ್ಲೇನೆ ವಿದ್ವಾಂಸರಿಂದ ಪ್ರವಚನಾದಿಗಳು, ಸಾಂಸ್ಕೃತಿಕ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಗ್ರಂಥ ಪ್ರಕಾಶನ, ಪುಸ್ತಕದ ಬಿಡುಗಡೆಯನ್ನು ಶ್ರೀ ಶ್ರೀಪಾದಂಗಳವರು ಗುರುರಾಜರ ಸನ್ನಿಧಾನದಲ್ಲಿ ಮಾಡಿದ್ದಾರೆ. ಅದರ ದರ್ಶನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗಷ್ಟೇ ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಸಂಪೂರ್ಣಗೊಂಡಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ನವರತ್ನ ಖಚಿತ ಸುವರ್ಣ ರಥದ ರಥೋತ್ಸವ ಕೂಡ ನಡೆಯಲಿದೆ. ಅದರ ನೇರ ಪ್ರಸಾರ ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.